ಒಂದು ಕಡೆ ಪಾದಯಾತ್ರೆ ಆಗ್ತಾ ಇರ್ತಕ್ಕಂಥದ್ದು, ಇನ್ನೂ ಒಂದು ಕಡೆ ಏನು ಇವತ್ತು ಯಾದಗಿರಿನಲ್ಲಿ ಒಬ್ಬರು PSI ಒಬ್ಬ ಬಡ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಒಬ್ಬ ಯುವಕ 40 ಲಕ್ಷ ಇವತ್ತು ಟ್ರಾನ್ಸ್ಫರ್ನ ಒಂದು ವರ್ಗಾವಣೆಗೆ ಅಲ್ಲಿರ್ತಕ್ಕಂಥ ಶಾಸಕರು ಹಾಗೂ ಅವರ ಮಗ ಅವರ ಮನಸ್ಸಿನ ಮೇಲೆ ಯಾವ ರೀತಿ ಒಂದು ಒತ್ತಡ ಆಗಿ ಅವರು ಸಾವನ್ನಪ್ಪಿರ್ತಕ್ಕಂಥದ್ದನ್ನು ಮಾಧ್ಯಮದಲ್ಲಿ ಕಳೆದ 2 ದಿನದಿಂದನೂ ನೋಡ್ತಾ ಇದ್ದೇವೆ. ಪರಶುರಾಮ್ ಅಂತಕ್ಕಂಥ ಒಬ್ಬ ಯುವಕ, ಅವರ ಮನೆಯವ್ರಿಗೆ, ಧರ್ಮಪತ್ನಿಯವ್ರಿಗೆ, ಶ್ವೇತಾ ಅವರಿಗೆ ನಮ್ಮ ನಾಯಕರಾದಂಥ ಮಾನ್ಯ ಕುಮಾರಣ್ಣವರು ನಿನ್ನೆ ದೂರವಾಣಿ ಮೂಲಕವಾಗಿ ಮಾತನಾಡಿದ್ದಾರೆ. ಧೈರ್ಯವನ್ನು ತುಂಬಿದ್ದೇವೆ. ಈ ಪಾದಯಾತ್ರೆ ಕಳೆದ ಬಳಿಕ ಮಾರನೇ ದಿನವೇ ಆ ಕುಟುಂಬದ ಜೊತೆಯಲ್ಲಿ ಹೋಗಿ ನಿಂತು ಒಂದು ನ್ಯಾಯವನ್ನು ಒದಗಿಸ್ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸವನ್ನು ಜನತಾದಳ ಪಕ್ಷದ ಮುಖಂಡರುಗಳು ನಾವು ಮಾಡ್ತೇವೆ ಅಂತಕ್ಕಂಥ ಒಂದು ಭರವಸೆಯನ್ನು ಶ್ವೇತಮ್ಮ ಅವರಿಗೆ ನಾವೆಲ್ಲರೂ ನೀಡಿದ್ದೇವೆ. ಇವೆಲ್ಲವನ್ನು ಗಮನಿಸಿದಾಗ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಹಿಂದ ವರ್ಗ ಹಾಗೂ ಹಿಂದುಳಿದ ವರ್ಗಗಳ ಹೆಸರಿನಲ್ಲಿ ಇವತ್ತು ಅವರ ಒಂದು ಸಹಕಾರದಿಂದ ಈ ರಾಜ್ಯದಲ್ಲಿ ಏನು 136 ಸ್ಥಾನವನ್ನು ಇವತ್ತು ಶಾಸಕ ಮಿತ್ರರನ್ನ ಗೆಲ್ಲಿಸಿದ್ದಾರೆ. ಇಂಥ ಒಂದು ಪರಿಶಿಷ್ಟ ಜಾತಿ, ಇಂಥ ಒಂದು ಪರಿಶಿಷ್ಟ ಪಂಗಡಕ್ಕೆ ಈ ರೀತಿಯಾದಂಥ ಕಾಂಗ್ರೆಸ್ನ ನಡೆಗಳು ನಿಜಕ್ಕೂ ಕೂಡ ಇವತ್ತು ರಾಜ್ಯದ ಜನತೆ ಚೀಮಾರಿ ಆಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಒಂದು ಕಡೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೈತಿಕತೆ ಅಂತಕ್ಕಂಥದ್ದು ಏನಾದರೂ ಇದ್ದರೆ ಈ ಕೂಡಲೇ ಮೂಡದಲ್ಲಿ ಆಗಿರ್ತಕ್ಕಂಥ ಒಂದು ಹಗರಣ, ಜೊತೆಯಲ್ಲಿ ಇವತ್ತು ಏನು ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಇವತ್ತು ಅಕ್ರಮವಾಗಿ, ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಈ ರೀತಿ ಬ್ಯಾಂಕ್ ಮೂಲಕ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಏನು ಬಂದಿದೆ. ವಿಧಾನಮಂಡಲದಲ್ಲೇ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳು 187 ಕೋಟಿ ಅಲ್ಲ 89 ಕೋಟಿ ಇವತ್ತು ಹಗರಣ ಆಗಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದು ಸ್ವತಃ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಏನಾದರೂ ಮಾನ್ಯ ಸಿದ್ದರಾಮಣ್ಣ ಅವರಿಗೆ ನೈತಿಕತೆ ಅಂತಕ್ಕಂಥದ್ದಿದ್ದರೆ ದಯಮಾಡಿ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ನಾವು ಒತ್ತಾಯವನ್ನು ಮಾಡ್ತೇವೆ. ಥ್ಯಾಂಕ್ ಯು ಅಣ್ಣ. ಬೇರೆ ಏನಾರು